ತೃಪ್ತಿ ಹೆಲ್ತ್ ಕೇರ್ನ ಡಾಕ್ಟರ್ ಚಂದ್ರಶೇಖರ್ ಮುಂದಾಳತ್ವ ಶಿವಮೊಗ್ಗದಲ್ಲಿ ಆರೋಗ್ಯ ಶಿಬಿರ ಯಶಸ್ವಿ. ಡಾಕ್ಟರ್ ಚಂದ್ರಶೇಖರ್ ಸೇವೆ 92 ಪೊಲೀಸ್ ಸಿಬ್ಬಂದಿಗೆ ಉಚಿತ ತಪಾಸಣೆ. ಪೊಲೀಸ್ ಸಿಬ್ಬಂದಿಗೆ ಆರೋಗ್ಯ ಕಾಳಜಿ ಶಿವಮೊಗ್ಗದಲ್ಲಿ ವಿಶೇಷ ಶಿಬಿರ. ತೃಪ್ತಿ ಹೆಲ್ತ್ ಕೇರ್ ಪೊಲೀಸ್ ಸಹಯೋಗ ಆರೋಗ್ಯ ಶಿಬಿರಕ್ಕೆ ಉತ್ತಮ ಪ್ರತಿಕ್ರಿಯೆ. ತೃಪ್ತಿ ಹೆಲ್ತ್ ಕೇರ್ ಹಾಗೂ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಸಹಯೋಗದಲ್ಲಿ ಎಎಸ್ಐ ಮತ್ತು ಎಎಸ್ಆರ್ಐ ಸಿಬ್ಬಂದಿಗಾಗಿ ಕಿಡ್ನಿ ಹಾಗೂ ಮೂತ್ರಪಿಂಡ ಸಂಬಂಧಿತ ರೋಗಗಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಧಿಕಾರಿಗಳು ಹಾಗೂ ಡಿಎಸ್ಪಿ ಕಾರ್ಯಪರರು ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡರು. ಪೊಲೀಸ್ ಸಿಬ್ಬಂದಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಯೋಗ ಗುರು ರಾಘವೇಂದ್ರ ಅವರು ಯೋಗಾಸನಗಳ ಮಹತ್ವ ಮತ್ತು ಅವುಗಳ ಪ್ರಯೋಜನಗಳ ಕುರಿತು ವಿವರವಾಗಿ ಮಾಹಿತಿಯನ್ನು ನೀಡಿದರು. ಅಲ್ಲದೆ ಶ್ರೇಯಸ್ ಅವರು ಮಧುಮೇಹ ನಿಯಂತ್ರಣಕ್ಕೆ ಅಗತ್ಯವಾದ ಆಹಾರ ಪದ್ಧತಿ ಬಗ್ಗೆ ಮಾರ್ಗದರ್ಶನವನ್ನು ನೀಡಿದರು. ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಒಟ್ಟು 92 ಜನ ಎಎಸ್ಐ ಮತ್ತು ಎಎಸ್ಆರ್ಐ ಸಿಬ್ಬಂದಿ ಭಾಗವಹಿಸಿ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡರು. ಡಾಕ್ಟರ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತೃಪ್ತಿ ಹೆಲ್ತ್ ಕೇರ್ ಸಂಸ್ಥೆ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದು, ಇಂತಹ ಕಾರ್ಯಕ್ರಮಗಳು ಗಮನಾರ್ಹವಾಗಿವೆ. ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಹಾಗೂ ತೃಪ್ತಿ ಹೆಲ್ತ್ ಕೇರ್ ಸಂಯುಕ್ತವಾಗಿ ನಡೆಸಿದ ಈ ಉಚಿತ ಶಿಬಿರವು ಅತ್ಯಂತ ಯಶಸ್ವಿಯಾಗಿದ್ದು, ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರವಾಗಿದೆ. ಆದಷ್ಟು ಪೋಸ್ಟ್ಪೋನ್ ಮಾಡಿಸಿ ನೋಡಿರ್ತಾರೆ ಏನಿಲ್ಲ ಹೋಗಿ ಇವತ್ತು ನನಗೆ ನಾನು ಇಂಟೆನ್ಷನ್ ಇರೋದಿಷ್ಟು ನನಗೆ ತುಂಬಾ ಖುಷಿಯಾಗಿದೆ. ನಾನು ಪೊಲೀಸರಿಗೆ ನಾವು ನಮ್ಮ ಕಾರ್ಯವಾಗಿ ನಾನು ಶಿಕ್ಷಣ ಕೊಡ್ತೀನಿ ಅಂತ ನಾನು ಐ ವಾಂಟೆಡ್ ನಾನು ಕೊಲ್ಲೋಡೆ ನಾನು ಪೊಲೀಸ್ ಇದಕ್ಕಿಂತ ಮೊದಲು ನಾನು ಈಗ ನೋಡ್ತಾ ಇದ್ದೀನಿ. ಮೋಸ್ಟ್ ಆಫ್ ದಿ ಗವರ್ಮೆಂಟ್ ಸ್ಕೀಮ್ಸ್ ಯಾವ ಬೇಗ ಒಪ್ಕೊಳ್ಳಲ್ಲ, ಆದಷ್ಟು ಅದಕ್ಕೆ ನೋಡ್ತಿರ್ತಾರೆ, ಮುಂದೆ ಹಾಕಿ ಕೊಡ್ತಿರ್ತಾರೆ. ಮೊದಲು ಸಹ ಏನಾದರೂ ಒಂದು ರೀಸನ್ ಹೇಳ್ಕೊಂಡು ಮೇಲ್ಗಡೆ 15,000 ಕಟ್ಟಿ 20,000 ಕಟ್ಟಿ ಅದು ಬರಲ್ಲ ಇದು ಬರಲ್ಲ ಅಂತ ಹೇಳ್ತಿರ್ತಾರೆ. ನನ್ನ ಇಂಟೆನ್ಷನ್ ಸಹ ಆದಷ್ಟು ಐ ವಾಂಟೆಡ್ ಟು ಗೆಟ್ ಇಟ್ ಡನ್. ಇಲ್ಲ ಡಾಕ್ಟರ್ ಮಾಡ್ಬೋದು. I wanted to get it at a very reasonable cost and free of cost. ಆಮೇಲೆ ಇನ್ನೂ ಜನ ಪೊಲೀಸರು ಪೊಲೀಸ್ ಆಫೀಸರ್ ಇನ್ಕ್ಲೂಡಿಂಗ್ ಇನ್ವೆಸ್ಟಿಗೇಷನ್ಸ್ ಆಗುತ್ತೆ ಅಂತ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ. ನಾನೇನು ಅಂತ ಹೇಳಿದ್ರೆ ಇವತ್ತು ಈ ಗ್ಯಾಲರಿಕ್ ಸರ್ಜರಿ ಹೇಳಿದ್ದೀನಲ್ಲ, ನಮ್ಮ ಮೇಡಮ್ ಅನಿತಾ ಮೇಡಮ್ ಅಂದ್ರೆ ತಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಅನಿತಾ ಮೇಡಮ್ ಅಥವಾ ಒಂದು ಮಾತು ಹೇಳಿ, ನನ್ನ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಮ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋರು ರಜನಿ ಅಂತ ಹೇಳ್ಬೋದು. ಈ ಇದ್ರ ಹತ್ರ ರಿಜಿಸ್ಟರ್ ಅಂತ ಹೇಳಿದ್ರೆ ಒಂದು ಹೆಸರು ಬಸ್ ಹೋದ್ರೆ ಪೂಲಿಕ ಪತ್ರಿಕೆ ಶನಿವಾರ ದಿವಸ ನಾನು ಎಲ್ಲರಿಗೂ ಕರೆದು ಒಂದು 10 ಜನ ಆಗೋದು 20 ಜನ ಆಗೋದು ಒಂದು ಲಿಸ್ಟ್ ಔಟ್ ಮಾಡಿ ಏನೇನು ಸರ್ಜರೀಸ್ ಇದೆ ಅಂತ ನೋಡ್ಕೊಂಡು ಅದು ಸ್ಟೇಜ್ ಮಾಡಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಹೇಳ್ತಿದ್ದಾರೆ ನಾಗೇಂದ್ರ ಅವ್ರ ಹತ್ರ ಮಾತಾಡಿ ನಮ್ಮ ಕಡೆಯಿಂದ ಒಂದ್ಸರಿ SP ಸಾಹೇಬ್ರ ಕಡೆ ಮಾತಾಡ್ಕೊಂಡು ಇಷ್ಟು ಕೇಸಸ್ಗಳಿದೆ, ಇಷ್ಟು ಕೇಸಸ್ ನನ್ನ ಕಡೆಯಿಂದ ನಾನು ಈಗ ₹1 ಬೇಡ ಅಂತ ಹೇಳಿ ನನಗೆ ಕನ್ಸಲ್ಟೇಷನ್ ಹಾಸ್ಪಿಟಲ್ ಕಡೆಯಿಂದ ನಾನು ಎಷ್ಟಾಗುತ್ತೆ ಅಷ್ಟು ನಾನು ಒಂದು ಆದಷ್ಟು ನಾನು ಮಾಡಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಆಮೇಲೆ 3 ಜನ ಹೋಗಿದ್ದಾರೆ ಅಂತ ಅನಿತಾ ಮೇಡಮ್ ಅವ್ರು ಸ್ವಲ್ಪ ಚೆಕ್ ಮಾಡ್ತಿದ್ದಾರೆ. ಏನು ಮಾಡೋಕ್ಕಲ್ಲ, ಹೆಣ್ಮಕ್ಳು ಸ್ವಲ್ಪ ಕರ್ಕೊಂಡು ಒಳ್ಳೇದೇ ಆಯ್ತು. ನಾನು ಇವರು ಅವ್ರು ಮಾಡ್ತಿರ್ತಾರೆ, ನಿಮಗೆ ಗೊತ್ತಾಗಲ್ಲ, ಇವರು ಹಂಗೆ ಹೇಳ್ತಿರ್ತಾರೆ.